ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವಣಕಂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ TRDO ವ್ಲಾಗ್ಸ್. ಏನು ನನ್ನ ಮುಂದೆ ಬ್ರೌನ್ ಕಲರ್ ಬಾಕ್ಸ್ ಇದೆ ಅನ್ಕೊಂಬೇಡಿ. ಸೊ ಈ ವಿಡಿಯೋಲಿ ಒಂದು ಅನ್ಬಾಕ್ಸಿಂಗ್ ನೋಡ್ತೀರಾ. ಏನಂತೇಳಿ ಗೆಸ್ ಮಾಡಿದ್ರೆ ಮರೀದೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಫಸ್ಟ್ ಅನ್ಬಾಕ್ಸಿಂಗ್ ಮಾಡ್ತೀನಿ, ಆಮೇಲೆ ಏನಂತೇಳಿ ನೀವು ನೋಡಿರಿ. ಸೊ ಮರೀದೆ ಅನ್ಬಾಕ್ಸ್ ಮಾಡೋವಾಗ ದಯವಿಟ್ಟು ಸೇಫಾಗಿ ಮಾಡಿ. ಇದನ್ನು ನಾವು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ದೀವಿ ಶೋರೂಮಲ್ಲಿ. ಇಲ್ಲಿ ನಿಮ್ಮ ಮುಂದೆ ಮತ್ತೆ ಒಂದು ಸಣ್ಣ ಅನ್ಬಾಕ್ಸಿಂಗ್ ಥರ ನಾವು ಒಂದು ವಿಡಿಯೋ ಶೂಟ್ ಮಾಡೋಣ ಅಂಥೇಳಿ ಮಾಡಿದ್ದೀವಿ. ಏನಕ್ಕೆ ತೆಗ್ದಿದ್ದೀವಿ, ಇದು ಏನಕ್ಕೆ ತೆಗ್ದಿದ್ದೀವಿ ಅಂದರೆ ಪರ್ಸ್ನಲ್ ರೀಸನ್ಗೆ ತೊಗೊಂಡಿರೋದು, ಚಾನಲ್ ಪರ್ಪಸ್ಗೆ ಏನು ತಗೊಳ್ಳಿಲ್ಲ. ಯಾರು ಚಾನಲ್ಗೆ ಒಂದು ಅಪ್ಗ್ರೇಡ್ ಅನ್ಕೊಂಬೇಡಿ. ಚಾನಲ್ಗೆ ಅಪ್ಗ್ರೇಡ್ ಆಲ್ರೆಡಿ ನೀವು ವಿಡಿಯೋ ನೋಡಿರ್ತೀರಾ. ஸோ காய்ஸ் இந்த லேப்டாப் தான் நீங்கள் கெஸ் பண்ணிக்குவீங்கன்னு நான் நினைக்கிறேன். அண்ட் இது பார்த்தீங்கன்னா நம்ம ஷோரூம்லேயே அன்பாக்ஸ் பண்ணுவோம். ஆனால் திருப்பியும் உங்களுக்கு காமிக்கிறதுக்கோசரம் திருப்பியும் பேக் பண்ணி எடுத்துன்னு வந்து இதோட ஃபீச்சர்ஸ் பற்றி நீங்கள் தெரிஞ்சுக்கோங்க கைஸ். அன்பாக்சிங் மெயினாக எப்படி இருக்குது, ஃபர்ஸ்ட் லுக், ಫಸ್ಟ್ ಇಂಪ್ರೆಷನ್. ದಿಸ್ ಇಸ್ ಏಸರ್. ಸೊ ನೋಡ್ಬೋದು ಇಲ್ಲಿ ಆಲ್ರೆಡಿ ಸೀಲ್ ಬ್ರೇಕ್ ಆಗಿದೆ, ಬಿಕಾಸ್ ನಾವು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ವಿ. ಸೊ ನಮಗೆ ಚಾಕು ಇನ್ನೂ ಬೇಡಲ್ಲ. ಸೊ ಈ ಲ್ಯಾಪ್ಟಾಪ್ ಓಪನ್ ಮಾಡೋಕ್ಕೆ ಮುಂಚೆ ಇದು ಯಾವ ಬ್ರ್ಯಾಂಡ್ ಅಂತ ಹೇಳಿದ್ರೆ ಏಸರ್ ಲ್ಯಾಪ್ಟಾಪು. ನಮಗೆ ಸೈಡಲ್ಲಿ ಸ್ಪೆಸಿಫಿಕೇಶನ್ಸ್ ಕೊಟ್ಟಿದ್ದಾರೆ. 512 GB ಮತ್ತು 12 GB ರ್ಯಾಮ್ ಇದು, ಮತ್ತು 512 GB ಇಂಟರ್ನಲ್ SSD, i5 ಪ್ರೊಸೆಸರ್. ಐ ಗೆಸ್ ಇಟ್ ಈಸ್ ಇಂಟೆಲ್ ಕೋರ್ ಮತ್ತು ಐರಿಕ್ಸ್ ಎಕ್ಸ್ ಡೆಡಿಕೇಟೆಡ್ ಗ್ರಾಫಿಕ್ಸ್ ಕಾರ್ಡ್ ಇದೆ ಈ ಲ್ಯಾಪ್ಟಾಪಲ್ಲಿ. ಏನು ಓಪನ್ ಮಾಡೋದು, ಇಲ್ಲೂ ಟೇಪ್ ಹಾಕಿದ್ದಾರಪ್ಪ. ಒಳ್ಳೆ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ. ಯಾವ ಲೊಕೇಶನ್ ಅಂತೇಳಿ ಲಾಸ್ಟಲ್ಲಿ ಹೇಳ್ತೀನಿ. ಎಲ್ಲಿ ತೆಗ್ದ್ವಿ, ಎಷ್ಟಾಯಿತು ಎಲ್ಲ ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋದು ಹಿಂಗೆ ಕಾಮಿ ಏನಪ್ಪೋದು. ಓಕೆ, ಒಳ್ಳೆ ಪ್ಯಾಕಿಂಗ್ ಇದೆಲ್ಲ. ಸೊ ಒಂದು ಕಡೆ ಸ್ಪಾಂಜು, ಎರಡು ಕಡೆ ಕಾಟನ್ ಪ್ಯಾಕೆಟ್. ரொம்ப ஸ்பெசிஃபிக்காக அது ஒரு பேக்கெட் இருக்குதுப்பா, அதை பற்றி டீட்டெயிலாக சொல்லு. ಸೊ ಬಾಕ್ಸ್ ಕಂಟೆಂಟು ಲ್ಯಾಪ್ಟಾಪು, ಇದರಲ್ಲಿ ಚಾರ್ಜರ್, ವೈರ್ ಮತ್ತು ಅಡಾಪ್ಟರು. ಆ್ಯಂಡ್ ದಿಸ್ ಇಸ್ ಸಮ್ ಬುಕ್ಲೆಟ್ಸ್. ಇದರಲ್ಲಿ ಏನಿದೆ ಅಂತೇಳಿ ಗೊತ್ತಿಲ್ಲ, ಇದನ್ನ ಆಮೇಲೆ ನೋಡೋಣ. ಐ ಗೆಸ್ ಇಟ್ ಇಸ್ ವಾರಂಟಿ ಕಾರ್ಡ್. ದಟ್ ಇಸ್ ವಾರಂಟಿ ಕಾರ್ಡ್. ಇದು ಪಾರು, ಇದು ಬಂದು ನಾವು ಇನ್ ಕೇಸ್ ನಾವೇನಾದರೂ ಮೆಮೊರಿ ಎಕ್ಸ್ಟೆಂಡ್ ಮಾಡಬೇಕಂದ್ರೆ, ನಾವು ಹಾರ್ಡ್ ಡಿಸ್ಕ್ ಇನ್ಸ್ಟಾಲೇಷನ್ ಮಾಡಬೇಕಂದ್ರೆ ಈ ಕಾಂಪೊನೆಂಟ್ಸ್ ನಾವು ಯೂಸ್ ಮಾಡಬೇಕು. ಈ ಕಾಂಪೊನೆಂಟ್ಸ್ ಬರೀ ಇದನ್ನ ನಾವು ಸಪ್ರೇಟಾಗಿ ತೆಗಿಬೇಕಂದ್ರೆ ಆಲ್ಮೋಸ್ಟ್ ಒಂದು 2500 2007 ಆಗುತ್ತೆ ಅಂತ ಹೇಳಿದ್ರು. ಸೊ ಇದು ಅವ್ರ ಕಡೆಯಿಂದನೇ ಕೊಟ್ಟಿರೋದು, ಒಂದು ಒಳ್ಳೆ ಇದು ಅಂತ ಹೇಳ್ಬೋದು. ನೋಡ್ಬೋದು ನೀವು. ಅದ್ರ ಜೊತೆ ಸ್ಕ್ರೂಸು ಸಹ ಕೊಟ್ಟಿದ್ದಾರೆ. ಎಸ್, ನಾವು ಇದನ್ನೆಲ್ಲ ಸೈಡ್ಗೆ ಬಿಟ್ಬಿಟ್ಟು ನೋಡಿ, ಓಪನ್ ದ ಲ್ಯಾಪ್ಟಾಪ್. ಫಿಸಿಕಲ್ ಬಟನ್ ಇದೆ ಇದರಲ್ಲಿ. ಬ್ಯಾಕ್ಲೈಟ್ ಕೀಬೋರ್ಡ್ ಇಲ್ಲ. ಮತ್ತೆ ಇದ್ರ ಬ್ಯಾಟ್ರಿ ಬ್ಯಾಕಪ್ ಬಂದು ವಿತ್ ಹೆವಿ ಯೂಸೇಜ್ ಮೇ ಬಿ ಅರೌಂಡ್ 6 hours, ಏನಾದರೆ 5 hours ಬರುತ್ತೆ. ಅಲ್ಲ, ಮೈಲ್ಡ್ ಯೂಸೇಜಲ್ಲಿ ಮೇ ಬಿ ಒಂದು 8 hours ಬರುತ್ತೆ ಅಂತ ಹೇಳಿದ್ರು. ತುಂಬಾ ಫಾಸ್ಟಾಗಿ ಓಪನ್ ಆಯಿತು. ನೀವು ಕಮ್ಮಿ ನೋಡ್ಬೋದು ನೀವು. i5 ಪ್ರೊಸೆಸರ್ ಮತ್ತು ಇಂಟೆಲ್ ಐರಿಕ್ಸ್ ಎಕ್ಸ್ ಗ್ರಾಫಿಕ್ಸ್, ಇನ್ಬಿಲ್ಟಲ್ಲಿ ಗ್ರಾಫಿಕ್ಸ್ ಇರುತ್ತೆ. ಸೊ ಚಿಕ್ಕ ಗೇಮ್ಸ್ ಆಡ್ಕೊಬೋದು ಮತ್ತು ಎಡಿಟಿಂಗು ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಇದು ನಾವು ಚಾನಲ್ ಪರ್ಪಸ್ಗೋಸ್ಕರ ತಗೊಳ್ಳಿಲ್ಲ. ನಾವು ತಗೊಂಡಿದ್ದ ರೀಸನ್ ಬಂದು ಪರ್ಸ್ನಲ್ ಯೂಸಕ್ಕೋಸ್ಕರ ತಗೊಂಡಿದ್ದು. ಚಾನಲ್ ಪರ್ಪಸ್ಗೆ ಒಂದು ದೊಡ್ಡ ಅಪ್ಗ್ರೇಡ್ ಯೋಚನೆ ಇದೆ. 1 minute ಇದ್ರ ಸ್ಪೆಸಿಫಿಕೇಶನ್ಸ್. ಇದರಲ್ಲಿ 2 ಸ್ಟೀರಿಯೋ ಸ್ಪೀಕರ್ ಇದೆ, 2 ಮತ್ತು ಅದ್ರ ಜೊತೆ ಪೋರ್ಟ್ಸ್ ಏನಂದರೆ ಒಂದು ಈಥರ್ನೆಟ್ ಪೋರ್ಟು, HDMI, ಮತ್ತು ಇದು ಬಂದು ಚಾರ್ಜಿಂಗ್ ಪೋರ್ಟು, 2 USB, ಒಂದು ಟೈಪ್ ಸಿ, ಮತ್ತು ಈ ಕಡೆ ಒಂದು USB ಮತ್ತು ಹೆಡ್ಫೋನ್ ಜಾಕು ಅಷ್ಟೇ. ಸೊ ಲೈಟ್ ಬ್ಯಾಕ್ ಲೈಟ್ ಕೀಬೋರ್ಡ್ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ, ಬಟ್ ಈ ಬಜೆಟ್ಗೆ ನಾವು ಬ್ಯಾಕ್ ಲೈಟ್ ಕೀಬೋರ್ಡ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಮತ್ತು ಫ್ರಂಟ್ ಕ್ಯಾಮ್ರಾ ಬಂದು 720p ವಿಡಿಯೋ ಕ್ಲಾರಿಟಿ ಇದೆ ಅಂತ ಹೇಳಿದ್ರು. ಬಟ್ ನಮಗೆ ವಿಡಿಯೋ ಕ್ಲಾರಿಟಿ ಅಷ್ಟು ಏನು ಇಷ್ಟ ಆಗಲಿಲ್ಲ. ಬಟ್ ಚೆನ್ನಾಗಿದೆ, ಒಂದು ಬೇಸಿಕ್ ಯೂಸೇಜ್ಗೆ ಚೆನ್ನಾಗಿದೆ. ಬಟ್ ಪ್ರಾಸೆಸರ್ಗೂ ಪ್ರೈಸ್ಗೂ ನಮಗೆ ಓಕೆ. ಲೆಟ್ ಕ್ಯಾಮ್ರಾ ಆಕ್ಸೆಸ್. ಓಕೆ, ಎಸ್, ಕಾಮಿದೆ. ಸೊ ದಿಸ್ ಇಸ್ ದ ಫ್ರಂಟ್ ಕ್ಯಾಮ್ರಾ. ಕಾಣಿಸ್ತಿದೆ ಅನಿಸುತ್ತೆ. ಇಲ್ಲೆಲ್ಲ ಕಸ ಥರ ಇಟ್ಟಿದ್ರೆ ಮರ್ತೋಗ್ಬಿಡಿ, ಯಾಕಂದರೆ
ಅಲ್ಲಿ ಅನ್ಬಾಕ್ಸ್ ಮಾಡಿದ್ದೆಲ್ಲ ಅಲ್ಲೇ ಇಟ್ಟಿದ್ದೀನಿ. ಸೊ ದಿಸ್ ಇಸ್ ದ ಕ್ಯಾಮ್ರಾ ಫೀಚರ್ಸ್. ಸೊ ಇಲ್ಲಿಂದ ಮೈ ಫೈಲ್ಸ್ಗೆ ಹೋದರೆ, ಸೊ ದಿಸ್ ಇಸ್ ದ ಇಂಟರ್ನಲ್ ಸ್ಟೋರೇಜ್ 475. ಅದು ಇಂಟರ್ನಲ್ ಆಲ್ರೆಡಿ ಒಂದು ಕೆಲವೊಂದು ಮೆಮರಿಗಳಿರುತ್ತೆ. ಅದು ನೋಡಿ ಏಸರ್ ಅಂತ ಹೇಳಿ ಮೆನ್ಷನ್ ಮಾಡಿದಲ್ಲ. ಸೊ ಇದೊಂದು ಏಸರ್ ಬ್ರ್ಯಾಂಡ್. ಸೊ ನಮ್ಮ ಫಸ್ಟ್ ಇಂಪ್ರೆಷನ್ ಏನಿತ್ತಂದರೆ, ಒಂದು ಪ್ರೈಸ್ಗೆ ಒಂದು ಒಳ್ಳೆ ಜಾಕ್ ಪಾಟ್ ಅಂತ ಹೇಳ್ಬೋದು. ಏನಕ್ಕಂತ ಹೇಳಿದ್ರೆ ಇದ್ರ ಬಾಕ್ಸ್ ಅಲ್ಲಿ ನಮಗೆ ಪ್ರೈಸ್ ಬಂದು ಎಂದ ಬಾಕ್ಸ್ ಓಕೆ ನೋಡಿ, ಇದ್ರಲ್ಲಿ ಪ್ರೈಸ್ ಬಂದು 64,999. ಬಟ್ ನಾವಿನ್ನ ತಗೊಂಡಿದ್ದು ಬಂದು ಎವಳು 48,499. ಏನ್ ರೀಸನ್ ಇದು ಇಷ್ಟು ಲೋ ಪ್ರೈಸ್ ಅಲ್ಲಿ ಬಿಟ್ಟಿದ್ರೆ ಅಂತ ಹೇಳಿದ್ರೆ, ದಸರಾ ಆಫರ್ ಅಲ್ಲಿ ಒಂದು. ಮತ್ತೊಂದು ನಾವು ಡೆಲ್ ಅಲ್ಲಿ ಫಸ್ಟ್ ನೋಡಿದ್ವಿ. ಡೆಲ್ ಅಲ್ಲಿ ಸೇಮ್ ಪ್ರಾಸೆಸರ್, ಬಟ್ ಅದರಲ್ಲಿ i3 ಪ್ರಾಸೆಸರ್ ಮತ್ತೆ ಯಾವ್ದೇ ಗ್ರಾಫಿಕ್ಸ್ ಕಾರ್ಡ್ ಇರಲಿಲ್ಲ, ಟಚ್ ಡಿಸ್ಪ್ಲೇ ಇತ್ತು. ಅದು ನಮ್ಗೆ ಇಷ್ಟ ಆಯ್ತು, ಬಟ್ ಅದು ಬಜೆಟ್ ಒಂದು ಆಲ್ಮೋಸ್ಟ್ ಒಂದು 65,000 ಇತ್ತು. ಸೊ ಆಫ್ಟರ್ ಡಿಸ್ಕೌಂಟ್ 60,000. ಆಫ್ಟರ್ ಡಿಸ್ಕೌಂಟ್ 60,000 ಇತ್ತು. ಸೊ ನಾವು ಅದನ್ನ ಚೂಸ್ ಮಾಡಲಿಲ್ಲ. ಇನ್ನೊಂದು, ನಾವು ಇದ್ರಲ್ಲಿ ಜಾಸ್ತಿ ಯೂಸೇಜ್ ಮಾಡಕ್ ಹೋಗಲ್ಲ. ಮೇ ಬಿ ಎಕ್ಸೆಲ್, ವರ್ಡ್, ಪವರ್ ಪಾಯಿಂಟ್ ಅದನ್ನ ಮಾತ್ರ ಯೂಸ್ ಮಾಡ್ತೀವಿ. ಸೊ ಆ ರೀಸನ್ಗೋಸ್ಕರ ಲ್ಯಾಪ್ಟಾಪ್ ತಗೊಂಡಿದ್ದು. ಬ್ಯಾಕ್ಲೈಟ್ ಕೀಬೋರ್ಡ್ ಕೊಟ್ಟಿದ್ರೆ ಅದೊಂದೇ ಕನ್ಸರ್ನು. ಇಲ್ಲಿ ಮೇಲ್ಗಡೆ ನಮ್ಗೆ 2 ವೆಂಟ್ ಇದೆ. ಇದು ಬಂದು 180 ಡಿಗ್ರಿ ಆಗಲ್ಲ, ಇಷ್ಟೇ, ಅದಕ್ಕೆ ಮೇಲೆ ಫೋಲ್ಡ್ ಆಗಲ್ಲ. ಆಮೇಲೆ ನಮಗೆ ಇನ್ನ ಅಡಿಷನಲ್ ಆಗಿ ಒಂದು 8,000 ಬಂದು ಡಿಸ್ಕೌಂಟ್ ಆಯಿತು. ಯಾಕಂದ್ರೆ ನಾವು ಹಳೆ ಲ್ಯಾಪ್ಟಾಪ್ ಕೊಟ್ಟಿದ್ವಿ. ನಮ್ಮ ಹತ್ರ ಹಳೆಯದೊಂದು ಐಡಿಯಾ ಪ್ಯಾಡ್ ಸ್ಲಿಮ್ 3 ಲೆನೋವೋ ಇತ್ತು, ಅದನ್ನ ಕೊಟ್ಟು ಎಕ್ಸ್ಚೇಂಜ್ ಮಾಡಿದ್ದು. ಆದ್ಮೇಲೆ ಇದರಲ್ಲಿ ನಮಗೆ ಏನಾದ್ರು ಮೈಕ್ರೋಸಾಫ್ಟ್ ಮೇನ್ ನಮಗೆ ಇಲ್ಲಿ ಆಫರ್ ಅಲ್ಲಿ ಸಿಕ್ಕಿದ್ ಬಂದು ಮೈಕ್ರೋಸಾಫ್ಟ್ ಬಂದು ನಮಗೆ ಕಂಪ್ಲೀಟ್ ಫ್ರೀ ಆಕ್ಸೆಸ್ ಇದೆ, ಲೈಫ್ ಟೈಮ್ ಫ್ರೀ ಆಕ್ಸೆಸ್ ಇದೆ. ಬಿಕಾಸ್ ಕೆಲವೊಂದು ಮೈಕ್ರೋಸಾಫ್ಟ್ ಎಲ್ಲ ನಾವು ಒಂದು ಟೈಮ್ ಪೀರಿಯಡ್ ತರ ಇರುತ್ತೆ, ಲೈಕ್ 3 years to 5 years ವರೆಗೂ. ಅದಾದ್ಮೇಲೆ ನಾವು ಮತ್ತೆ ಅದನ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಪರ್ಚೇಸಿಂಗ್ ಬಂದು 10 ಇಲ್ಲ ಅಂದ್ರೆ 15,000 ಆಗುತ್ತೆ ಅಂತ ಹೇಳಿದ್ರು. ಸೊ ನಮ್ಗೆಲ್ಲಾ ಬೆನಿಫಿಟ್ಸ್ ಇದ್ರಲ್ಲಿ ಸಿಕ್ಕಿದ್ರಿಂದ ನಾವು ಏಸರ್ ಏನಕ್ಕೆ ಚೂಸ್ ಮಾಡಿದ್ವಿ ಅಂದ್ರೆ, ಅದನ್ನು ಒನ್ ಆಫ್ ದಿ ಗುಡ್ ಬ್ರ್ಯಾಂಡ್ ಲ್ಯಾಪ್ಟಾಪ್ಸ್ ಅಲ್ಲಿ. ಸೊ ಆ ರೀಸನ್ ನಾವು ಚೂಸ್ ಮಾಡಿದ್ದು. ಇದು ನಮ್ಮ ಫಸ್ಟ್ ಇಂಪ್ರೆಷನ್ ಮಾತ್ರ. ಮೇ ಬಿ ಒಂದು 3-4 months ಆರ್ 5-6 months ಆದ್ಮೇಲೆ ಈ ಲ್ಯಾಪ್ಟಾಪ್ ಅಲ್ಲಿ ನಮ್ಗೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು, ನಮ್ಗೆ ಚೆನ್ನಾಗಿತ್ತ, ನಮ್ ಯೂಸೇಜ್ ಚೆನ್ನಾಗಿತ್ತ ಅಂತ ಹೇಳಿ, ಮೇ ಬಿ ಆ ಟೈಮಲ್ಲಿ ನನ್ಗೆ ವಿಡಿಯೋ ನೆನಪು ಬಂತಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ಮುಗಿಸ್ಕೊಂತೀನಿ ಇಲ್ಲಿಗೆ. ಸೊ ಇದೇ ನಮ್ಮ ಫಸ್ಟ್ ಚಾನಲ್ಗೋಸ್ಕರ ಅಂತ ಹೇಳ್ಬೋದು. ಇದೇ ನಮ್ಮ ಚಾನಲ್ಗೋಸ್ಕರ ಅಂತ ಹೇಳಕ್ಕಾಗಲ್ಲ, ನಮ್ಮ ಪರ್ಸನಲ್ ಆಗಿ ನಾವು ತಗೊಂಡಿರೋದು. ಬಜೆಟ್ ಚಾನಲ್ಗೂ ನಾವು ಯೂಸ್ ಮಾಡ್ತೀವಿ, ಬಟ್ ಎಡಿಟಿಂಗ್ ಎಲ್ಲ ನಾನು ಫೋನಲ್ಲೇ ಮಾಡ್ತೀನಿ. ನಾನು ಲ್ಯಾಪ್ಟಾಪ್ ಅಲ್ಲಿ ನಾನು ಎಡಿಟಿಂಗ್ ಸ್ಟಾರ್ಟ್ ಮಾಡಲಿಲ್ಲ. ನಾನು ಮಾಡ್ಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಲ್ಯಾಪ್ಟಾಪ್ ಅಲ್ಲಿ ಮಾಡ್ಬೇಕು ಅಂತಿದ್ದೀನಿ. ಅದನ್ನ ತಗೊಳಕ್ಕೆ ಇನ್ನೊಂದು ಮೇ ಬಿ ಒಂದು 6-7 ತಿಂಗಳಾಗುತ್ತೆ. ಬಿಕಾಸ್ ನಾನು ಯೂಸ್ ಮಾಡ್ತಿರೋದು ವಿಡಿಯೋ ಎತ್ತಕ್ಕೆ ಐಫೋನಿಗೆ ಕಂಪ್ಯಾಕ್ಟಬಲ್ ಆಗಿರಂಗೆ ಒಂದು ಲ್ಯಾಪ್ಟಾಪ್ ನೋಡ್ತಿದ್ದೀನಿ. ಅದಕ್ಕೆಲ್ಲ ನಿಮ್ಮ ಸಬ್ಸ್ಕ್ರಿಪ್ಷನ್ ಬೇಕೇ ಬೇಕು. ಮೇ ಬಿ ನಮ್ಮ ಚಾನಲ್ ಮಾನಿಟೈಸೇಷನ್ ಆದ್ಮೇಲೆ ಖಂಡಿತ ಅಪ್ಗ್ರೇಡ್ ಮಾಡೇ ಮಾಡ್ತೀನಿ. ಹೆಂಗೂ ಇವಾಗ ಮೈಕ್ ಅಪ್ಗ್ರೇಡ್ ಮಾಡಿದ್ದೀನಿ. ಈ ಮೈಕ್ ಎಷ್ಟು ದಿವಸ ಬರುತ್ತೋ ಅಷ್ಟು ದಿವಸ ಯೂಸ್ ಮಾಡೋಣ. ಅದಾದ್ಮೇಲೆ ಇಟ್ ವಿಲ್ ಬಿ ಬೆಟರ್ ದ್ಯಾನ್ ಇವಾಗ ಅಂತ ಹೇಳ್ಬೋದು. ಇವಾಗ ನಾವು ಮೈನರ್ ಅಪ್ಗ್ರೇಡ್, ಬಟ್ ಇದಕ್ಕಾದ್ಮೇಲೆ ನಮ್ಮ ಮೈಕಲ್ಲಿ ಕ್ಲಾರಿಟಿ ಇನ್ನೂ ಚೆನ್ನಾಗಿರುತ್ತೆ. ಇವಾಗೂ ಚೆನ್ನಾಗಿದೆ, ನಮ್ಮ ಬಜೆಟ್ ತಕ್ಕಂಗೆ ನಾವು ನೋಡ್ಕೊಂಡಿದ್ದೀವಿ. ಸೊ ಮತ್ತೊಂದು ವಿಡಿಯೋಲಿ ನಾನು ನಿಮ್ಗೆಲ್ಲರೂ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು ಗೈಸ್ ಇನ್ another video. This is TRDO Vlogs. Bye bye. Take care.